ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೋಲಬಗ್ಗೆ ಸ್ವಾಗತ ಸುಸ್ವಾಗತ. ಸೌಜನ್ಯ ಹೋರಾಟಗಾರರಿಗೂ ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳು ನಡೆದಿವೆ ಎಂಬುದರ ಬಗ್ಗೆ ಸ್ಫೋಟಕ ವರದಿಯನ್ನು ಕೊಟ್ಟಿರ್ತಕ್ಕಂಥ ಚಿನ್ನಯ್ಯ ಇಂದಿನ ದಿನ ಉಲ್ಟಾ ಹೊಡೆದಿದ್ದಾನೆ. ಸಾವಿರಾರು ಹೆಣಗಳನ್ನು ಓದಿಟ್ಟಿದ್ದೇನೆ ಹಾಗೆ ಹೀಗೆಲ್ಲ ಹೇಳ್ತಕ್ಕಂಥ ವ್ಯಕ್ತಿ ಈಗ ಉಲ್ಟಾ ಹೊಡೆದು ಧರ್ಮಸ್ಥಳದ ಕಾಮಂದ ಹೇಗೆ ಹೇಳ್ತಾನೋ ಹಾಗೆ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಸೌಜನ್ಯ ಹೋರಾಟಗಾರರ ಮೇಲೆ ಬುರುಡೆ ಮಾಧ್ಯಮಗಳು ತಿರುಚಿ ಯಾವ ಥರ ಬಿಂಬಿಸ್ತಿದ್ದಾವೆ ಅಂದರೆ, ಅವರ ಫ್ಯಾಮಿಲಿ ಅಂದರೆ ಸೌಜನ್ಯ ಹೋರಾಟಗಾರರು ಚಿನ್ನಯ್ಯನ ಫ್ಯಾಮಿಲಿಯನ್ನು ಎದುರಿಸ್ತಾ ಇದ್ದಾರೆ. ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ. ಒಂದು ದಾಖಲಾತಿ ಇಲ್ಲ, ಒಂದು ಹಾಡಿಯೇ ಇಲ್ಲ, ಒಂದು ಏನೇನೂ ಇಲ್ಲ. ಇವ್ರ ಹತ್ರ ಮಿಂಡ್ರಿಗೆ ಹುಟ್ಟಿರುವ ಮೀಡಿಯಾಗಳ ಹತ್ರ ಏನೇನೂ ದಾಖಲಾತಿ ಇಲ್ಲ. ಕೆಲವೊಂದು ಮೀಡಿಯಾಗಳೇ ಮಾತ್ರ ಹೇಳ್ತಕ್ಕಂಥ ಸ್ನೇಹಿತರೆ. ದಾಖಲಾತಿ ನಮ್ಮ ಹತ್ರ ಇದೆ, ಕಾಲ್ ರೆಕಾರ್ಡ್ ಇದೆ, ಪ್ಲೇ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಗಿರೀಶ್ ಮಠಣ್ಣ ಸರ್ ಸಮೇತ ಇದ್ರ ಬಗ್ಗೆ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೂ ನಮ್ಮ ಕರ್ನಾಟಕ ಜನತೆ ಧರ್ಮಸ್ಥಳದ ಆ ನಕಲಿ ದೇವಮಾನವ ಭಾರಿ ಒಳ್ಳೆಯವನು, ಆಕ್ರಮ ಮೀಟ್ರಿ ಬಡ್ಡಿ ದಂಧೆ ಕೋರ, ಆ ಲೋಫರ್ ನಕಲಿ ದೇವಮಾನವ ಅವನು ಭಾರಿ ಒಳ್ಳೆಯವನು. ಸರ್ಕಾರಕ್ಕೆ ಪೊಂಗನಾಮ ಹಾಕಿ ಕೋಟಿ ಲೂಟಿ ಮಾಡಿದ್ದಾನೆ. ಧರ್ಮಸ್ಥಳದ ನಕಲಿ ದೇವಮಾನವ ಧಾರವಾಡದಲ್ಲಿರ್ತಕ್ಕಂಥ SDM ಕಾಲೇಜ್ ದಾಖಲಾತಿಯನ್ನು ತೆಗೆದು ನೋಡಿ, ಕೋಟಿ ಲೂಟಿ ಮಾಡಿದ್ದಾನೆ. ಟೋಪಿ ಹಾಕಿದ್ದಾನೆ, ನಮ್ಮ ಮಕ್ಕಳ ಟೋಪಿ. ಅಂಥವನ ಬಗ್ಗೆ ನಮ್ಮ ಮಾಧ್ಯಮಗಳು, ಬುರುಡೆ ಮಾಧ್ಯಮಗಳು ಹೇಗೆ ಬಿಂಬಿಸ್ತಾ ಗೊತ್ತಾ? ಇವನೊಬ್ಬ ಹಂಗೆ, ಇವನೊಬ್ಬ ಹಿಂಗೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ಸೌಜನ್ಯ ಹೋರಾಟಗಾರರು ಸರಿ ಇಲ್ಲ, ಗಿರೀಶ್ ಮಠಣ್ಣ ಸರಿ ಇಲ್ಲ, ಅಭಿ ಸರಿ ಇಲ್ಲ, ಮಹೇಶ್ ಅಣ್ಣ ಸರಿ ಇಲ್ಲ, ಜಯಂತಣ್ಣ ಸರಿ ಇಲ್ಲ ಅಂತೇಳಿ ಹೀಗೆಲ್ಲ ಬಿಂಬಿಸ್ತಾ ಇದ್ದಾರೆ ಗೊತ್ತಾ? ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೇಳೋದ ತಪ್ಪ? ಸಾಕ್ಷಿ ಇಟ್ಕೊಂಡು ಮಾತಾಡೋದು ಬಿಟ್ಟು ಈ ಮಿಂಡ್ರಿಗೆ ಹುಟ್ಟಿರುವ ಮೀಡಿಯಾಗಳು ಇದೇ ಥರನೇ ಬೈಬೇಕು. ಈ ಲೋಫರ್ ಮೀಡಿಯಾಗಳಿಗೆ, ಕೆಲವೊಂದು ಮೀಡಿಯಾಗಳಿಗೆ ಇದೇ ಥರನೇ ಬೈಬೇಕು. ಅದು ನಂಬಿಕೊಂಡು ಕೆಲವೊಂದು ಯೂಟ್ಯೂಬರ್ಸ್ ಸಮೇತ ಅದೇ ಥರ ಮಾತಾಡ್ತಾ ಇದ್ದಾರೆ. ಷಡ್ಯಂತ್ರ ಮಾಡಿಬಿಟ್ಟಾರೆ, 200 ಕೋಟಿಗೆ 300 ಕೋಟಿ ಹಾಗೆ ಹೀಗೆ. ದಾಖಲಾತಿ ಕೊಟ್ಟಿದೆ ಮಾತಾಡಿ. ಅವನೇನು ಜಡ್ಜ್ ಅಲ್ಲ, ಆ ಲೋಫರು ಜಡ್ಜ್ ಅಲ್ಲ ಅವನು. ಚಿನ್ನಯ್ಯ ಹೇಗೋ ಸೈಕೋ ಥರ ಆಡ್ತಿದ್ದಾನೆ. ಸತ್ತಿರ್ತಕ್ಕಂಥ ಸತ್ಯ, ಹಿಂದೂಗಳ ಮಾರಣ ಹೋಮ ಆಗಿದೆ, ಬಾಂಗ್ಲೆಗೂಡದಲ್ಲಿ ರಾಶಿ ಮೂಳೆಗಳು ಸಿಕ್ಕಿದ್ದಾವೆ, ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ. ಇದ್ರ ಬಗ್ಗೆ ಯಾವುದು ಧ್ವನಿ ಎತ್ತಂಗಿಲ್ಲ. ಚಿನ್ನಯ್ಯ ಅವಾಗ ರೌಡಿ ಆಗಿದ್ದ, ಈಗ ಅವ್ರಿಗೆ ಹೀರೋ ಆಗಿದ್ದಾನೆ. ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ದಾಖಲಾತಿ ಇಟ್ಕೊಂಡು ಮಾತಾಡಿ, ನಾವು ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಈಗ ಆಡಿಯೋ ಸಮೇತ ಆಗ್ತಾಯಿದ್ದೀನಿ. ಚಿನ್ನಯ್ಯನ ಸಂಬಂಧಿಕರಿಗೆ ಇವರು ಬೆದರಿಕೆ ಫೋನ್ ಮಾಡಿದ್ರಾ ಅಥವಾ ಬೆದರಿಸಿದ್ರಾ, ಇನ್ನೊಂದು ಮಾಡಿದ್ರೆ ಮತ್ತೊಂದು ಮಾಡಿದ್ರೆ, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದ ಸ್ನೇಹಿತರೆ. ಈಗ ಆಡಿಯೋ ಹಾಕ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗಲಾದರೂ ನೀವು ಚೇಂಜ್ ಆಗಿ ಕೆಟ್ಟದಾಗಿ ಕಾಮೆಂಟ್ ಹಾಕೋದನ್ನು ಬಿಟ್ಟು ನೆಟ್ಟಗೆ ಕಾಮೆಂಟ್ ಹಾಕಿ ಸ್ವಲ್ಪ ಮನಸ್ಸು ಬದಲಾಯಿಸ್ಕೊಳ್ಳಿ. ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂಗಳು, ಸೌಜನ್ಯ ಒಬ್ಬ ಹಿಂದೂ ಹೆಣ್ಮಗಳು, ಪದ್ಮಲತಾ, ವೇದವಲ್ಲಿ, ಇದೆಲ್ಲ ಷಡ್ಯಂತ್ರನಾ? ಏನ್ರಿ ಹೇಳ್ಬೇಕು ನಿಮಗೆ? ನಮಸ್ಕಾರ. ಈಗ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಗಿರೀಶ್ ಮಠಣ್ಣ ಸಾಹೇಬ್ರು ಹೇಳಿದ್ದಾರೆ, ಅಭಿ ಮಾತಾಡಿರ್ತಕ್ಕಂಥದ್ದು. ಗಿರೀಶ್ ಮಠಣ್ಣ ಸಾಹೇಬರು ಫೋನ್ ಮಾಡಿ ಯಾವ ರೀತಿ ಮಾತಾಡಿದ್ದಾರೆ, ಬೆದರಿಸಿದಾರಾ ಅಥವಾ ಏನು ಹೇಳಿದ್ದಾರೆ, ಏನು ಬಿಟ್ಟಿದ್ದಾರೆ, ನೀವೇ ಕೇಳಿಸ್ಕೊಳ್ಳಿ. ನಿಮಗೇನು ಅನಿಸ್ತಾ ಅದು ಕಮೆಂಟ್ ಮಾಡಿ. ಈ ಆಡಿಯೋ ಆ ಮಿಂಟ್ರಿಗುಟ್ಟಿರುವ ಮೀಡಿಯಾಗಳಿಗೆ ಹೋಗುವಲ್ಲಿಗೂ ಶೇರ್ ಮಾಡಿ. ನಾನು ಜಾಸ್ತಿ ಆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಿಲ್ಲ. ಈ ವಿಡಿಯೋ 2 ಇದರಲ್ಲಿದೆ. ದಯವಿಟ್ಟು ಇದನ್ನು ಆ ಮಿಂಡ್ರಿಗುಟ್ಟಿರೋ ಮೀಡಿಯಾಗಳಿಗೆ ತಲುಪುವವರೆಗೂ ಶೇರ್ ಮಾಡ್ತಾನೆ ಇರಿ. ನಮಸ್ಕಾರ. ಈಗ ಆಡಿಯೋ ಕೇಳಿಸ್ಕೊಳ್ಳಿ. ಧರ್ಮಸ್ಥಳದಲ್ಲಿ ಚಿನ್ನಯ್ಯರಿಂದ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ನಮ್ಮ ಮೇಲೆ ಸುಳ್ಳಿನ ದೂರು ಕೊಡಿಸುವಂತಹ ಸುಳ್ಳಿನ ಸರಮಾಲೆಯ ಒಂದು ಭಾಗವಾಗಿ ಇವತ್ತು SITಗೆ ಭೇಟಿ ನೀಡಿ ಚಿನ್ನಯ್ಯ ಅವರು ನಾವೇನೋ ಅವರಿಗೆ ಬೆದರಿಕೆ ಕರೆ ಮಾಡಿದ್ವಂತೆ. ಅವರ ಸಂಬಂಧಿಕರಲ್ಲಿ ಬೆದರಿಕೆ ಕೊಟ್ಟಿವಂತೆ. ಆನಂತರ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ತಗೊಳ್ಳೋಕೆ ಪ್ರಯತ್ನ ಪಟ್ಟಿವಂತೆ. ಆನಂತರ ಪತ್ನಿಗೆ ಹೆದರಿಸಿದ್ವಂತೆ. ಇದು ದೊಡ್ಡ ಸುದ್ದಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಹಾಕಿ ಅರೆದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವುದೇ ಬೆದರಿಕೆಯ ಕರೆಯನ್ನು ನಾನಾಗಲಿ ಅಭಿಷೇಕ್ ಅವರು ಖಂಡಿತ ಮಾಡಿಲ್ಲ. ಇದು
ಆ ಕರೆ ಮಾಡಿದ್ದು 12ನೇ ತಾರೀಕಿಗೆ ಏನು ಉಲ್ಲೇಖ ಮಾಡಿದ್ದಾರೆ, ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ, ದೂರಿನ ಪ್ರತಿಯನ್ನು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ಅದರಲ್ಲಿ ಏನು ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಏನೋ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಆ ಟೈಮ್ ಆಗಲಿ ಅಥವಾ ಯಾವುದೇ ಹೊತ್ತಿನಲ್ಲಾಗಲಿ ನಾವು ಕರೆ ಮಾಡಿ ಹೇಳಿದ್ದು ಬೆದರಿಕೆ ಕರೆ ಅಲ್ಲ, ಅದೊಂದು ಆತ್ಮೀಯ ಕರೆ ಆಗಿತ್ತು. ಅದರಲ್ಲಿ ಅಭಿಷೇಕ್ ಅವರು ಯೂಟ್ಯೂಬರ್ ಬಗ್ಗೆ ಮಾಹಿತಿ ಕೇಳೋದ್ರ ಸಲುವಾಗಿ ಕರೆ ಮಾಡಿದ್ರು. ಯಾಕೆ ಅಂತ ಹೇಳಿದರೆ, ಇವತ್ತಿನವರೆಗೂ ಕೂಡ ಚಿನ್ನಯ್ಯ ಆ SITಯಲ್ಲಿ ಅವ್ರಿಗೆ ಹೆದರಿಸಿ ಪ್ರಕರಣದಿಂದ ಉಲ್ಟಾ ಹೊಡೆದ ಮೇಲೂ ಕೂಡ ಅವರ ಸಂಬಂಧಿಕರು ಮತ್ತು ಮುಂಚೆ ನಮ್ಮ ಜೊತೆಗಿದ್ದಂಥವರು ಆತ್ಮೀಯರಾಗೇ ಈ ದಿನದವರೆಗೂ ಕೂಡ ಆತ್ಮೀಯರಾಗೇ ಇದ್ದಾರೆ. ಆ ಸಂಭಾಷಣೆಯಲ್ಲಿ ಹೇಳ್ತಾರೆ, ಆ ಸಂಭಾಷಣೆ ತುಣುಕು ಪೂರ್ತಿ ಕಂಪ್ಲೀಟ್ ಅನ್ಎಡಿಟೆಡ್ ಆಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದೇನೆ ಮತ್ತು ಅದರ ಪ್ರತಿಯನ್ನು SITಗೂ ಕೂಡ ತಲುಪಿಸಿದ್ದೇವೆ. ಈಗ ಅವರ ವಿರುದ್ಧ ಪ್ರತಿ ದೂರನ್ನು ಕೂಡ ಸದ್ಯದರಲ್ಲೇ ನಾವು ಕೊಡ್ತೀವಿ. ಅದರಲ್ಲಿ ಅವ್ರು ಹೇಳ್ತಾರೆ, ಏನು ಚಿನ್ನಯ್ಯ ಅವರ ಅಳಿಯ ಅವ್ರು ಹೇಳ್ತಾರೆ, ಇದರಲ್ಲಿ ಬೇರೆ ಏನೋ ನಡೆದಿದೆ ಅಭಿ, ನಿನಗೆ ಹೇಳ್ತೀನಿ ಅಂಥೇಳಿ ತುಂಬ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಬಂದಿದ್ದೇನು ಅಂತ ಹೇಳಿದರೆ ಬೇಸರವಾಗಿ ಕೇಳ್ತಾರೆ, ಮತ್ತು ನಾನು ಕೂಡ ಬೇಸರವಾಗಿ ಕೇಳ್ತೇನೆ. ಯಾಕಂತ ಹೇಳಿದರೆ ನಾವು ಇವರಿಗೆ ಬೆದರಿಸಿದ್ದೀವಿ, ಈಗೇನು ಯಾರಿಗೆ ನಾವು ಕರೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅರೆ ಅವ್ರು ಗೌರ್ಮೆಂಟ್ ಸರ್ವೆಂಟ್ ರೀ, ಅವ್ರನ್ನ ಯಾಕೆ ಇಲ್ಲಿ ಎಳೆದು ತರ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಈಸ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ಅ ಇನ್ನೋಸೆಂಟ್ ಪರ್ಸನ್. ಅವರಿಬ್ಬರು ಕೂಡ ಬಹಳ ಸಂಭಾವಿತ ವ್ಯಕ್ತಿಗಳು. ಅವ್ರನ್ನ ಇವರು ಧರ್ಮಸ್ಥಳದ ಪ್ರಭಾವಿಗಳು ತಮ್ಮ ಇದ್ರ ಸಲುವಾಗಿ ರಕ್ಷಣೆಗೋಸ್ಕರ ಅವ್ರನ್ನ ಎಳೆದು ತರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಹಾರ್ಷಾಗಿ ಬಿಹೇವ್ ಮಾಡಿಲ್ಲ ಅಥವಾ ಯಾವತ್ತಿಗೂ ಕೂಡ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ, ನಾವು ಮಾಡಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ ಅಂಥಲ್ಲಿ ಏನೋ ಬೇರೆ ನಡೆದಿದೆ, ನನಗೆ ಗೊತ್ತೇ ಇಲ್ಲ, ನಾವು ಅವ್ರಿಗೆ ಬೆದರಿಕೆ ಹಾಕಿದ್ದೀವಿ ಅಂತೆ, ಆಮೇಲೆ ಅರ್ಜಿ ಹಾಕಿದ್ದೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆನಂತರ ಇದೆಲ್ಲ ಸುಳ್ಳಣ್ಣ ಇದು ಅಂತ ನನ್ನ ಮುಂದೆ ಹೇಳ್ತಾನೆ, ಇದೆಲ್ಲ ಸುಳ್ಳು ಹೇಳೋಕ್ಕೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಇನ್ನೊಬ್ಬ ಸಂಬಂಧಿಕ ಅವ್ರ ಬಗ್ಗೆ ಅರ್ಜಿ ರಿಟ್ ಪಿಟಿಷನಲ್ಲಿ ಕೂಡ ಉಲ್ಲೇಖ ಇದೆ. ಅವರು ಹೇಳ್ತಾರೆ, ಅಣ್ಣ ಇದರಲ್ಲಿ ಆ ಥರ ಎಲ್ಲ ಸುಳ್ಳು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಆಡಿಯೋವನ್ನು ಕೂಡ ನಾನು ಈಗ ಪಬ್ಲಿಕ್ ಡಾಕ್ಯುಮೆಂಟಲ್ಲಿ ಬಿಡ್ತಾ ಇದ್ದೇನೆ. ಯಾಕಂದರೆ ಸತ್ಯ ಏನನ್ನೋದು ಜನಕ್ಕೆ ಗೊತ್ತಾಗಬೇಕು. ಇವರು ಬರೀ ಹಾಗೆ ಸುಳ್ಳು ಹೇಳಿ ಪ್ರಕರಣವನ್ನು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಲಿ, SITಗೂ ಕೂಡ ಗೊತ್ತಾಗಲಿ, ಸರ್ಕಾರಕ್ಕೂ ಕೂಡ ಗೊತ್ತಾಗಲಿ. ನಾವು ಯಾರಿಗೂ ಕೂಡ ಬೆದರಿಕೆ ಅಂತ ಕೊಡುವಂಥ ವ್ಯಕ್ತಿಗಳು ನಾವಲ್ಲ. ಅದರಲ್ಲಿ ಅವರು ಹೆಂಡತಿಗೆ ಬೆದರಿಕೆ ಕೊಟ್ಟುವಂತೆ ಆ ಥರ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈ ಆಡಿಯೋನ ಕೇಳಿಸಿದರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇದು ಬೆದರಿಕೆ ಕರೆನೋ ಅಥವಾ ಆತ್ಮೀಯ ಸಂಭಾಷಣೆನೋ. ನೀವೇ ತೀರ್ಮಾನ ಮಾಡಿ. ನಮಸ್ತೆ. ಹಲೋ ಅಣ್ಣ ಹೇಳಿ. ನಮಸ್ತೆ ರವಿ, ಆರಾಮಿದ್ದೀರಿ? ಅಣ್ಣ ಚೆನ್ನಾಗಿದ್ದೀರಣ್ಣ ನೀವು? ನೋಡಪ್ಪ, ನೀವು ಆರಾಮಿದ್ದೀರಲ್ಲ? ಹಾಂ ಚೆನ್ನಾಗಿದ್ದೀನಿ. ಮತ್ತೆ ಏನು ನಡೀತಾ ಇದೆ? ಎಲ್ಲಿ ಮದ್ದೂರಲ್ಲಿ ಇದ್ದೀರಾ? ಊರಲ್ಲಿ ಇಲ್ಲ ಅಣ್ಣ, ಇದರಲ್ಲಿದ್ದೆ ಅಣ್ಣ, ಒಂಚೂರು ಹಲಗೂರು ಕೆಲಸನ. ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ? ಹ್ಞೂ ಅಣ್ಣ, ಕೆಲಸದಲ್ಲಿದ್ದೆ ಹಲಗೂರು. ಏನು TV ನೋಡಿದ್ರಾ? ಹೌದಣ್ಣ, ಅದೇನತ್ರ ರಿಟರ್ನ್ ಹಂಗೆ ಅಂತಂದ್ರು ನಮ್ಮ ಮನೆಯವ್ರು ಏನೋ ಚಾನಲ್ ಇದು ಮಾಡ್ತಾವ್ರೆ ಅಂತ. ಹಾಂ, ಅದು ಏನದು ಹಂಗ್ಯಾಕೆ? ಅದೇನೋ ಗೊತ್ತಿಲ್ಲ ಅಣ್ಣ ನನಗೂ. ನಿಮ್ಮನ್ನೇನಾದ್ರು ಕೇಳಿದ್ರೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಇಲ್ಲ ಅಣ್ಣ, ಫೋನ್ ಏನೋ ಮಾಡ್ತಾನಣ್ಣ. ನನಗೆ ಏನು ಬೇಜಾರಾಗಿದ್ದು ಗೊತ್ತಾ? ಹಾಂ ಅಣ್ಣ, ಅದರಲ್ಲಿ ಯಾರ ಪುರುಷೋತ್ತಮ ಅವ್ರಿಗೆ ಪಾಪ ಎಷ್ಟು ಚೆನ್ನಾಗಿ ಅಣ್ತಂಬ್ರಿಗೆ, ಇವನು ಚಿನ್ನಯ್ಯನಿಗೂ ಎಷ್ಟು ಚೆನ್ನಾಗಿ ನೋಡಿಕೊಂಡು ಇದನ್ನು ಮಾಡಿ, ಆಮೇಲೆ ಯಾರು ಪುರುಷೋತ್ತಮ ಮತ್ತು ನಿಮ್ಮದು ಹಾಕಿದ್ದಾರೆ ಅದರಲ್ಲಿ, ನಿಮಗೆ ಹೆದರಿಕೆ ಹಾಕಿದ್ದೀವಿ ಅಂತೇಳಿ. ಈ ಸ್ಟೇಟ್ಮೆಂಟ್ ಇದ್ರ ಕೋರ್ಟಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಕರೆಸಿದಾರ? ಇಲ್ಲಲ್ಲ? ಇಲ್ಲ ಅಣ್ಣ, ನಾನು ಯಾರು ಏನು ಕರೆಸಿಲ್ಲ. ಕರ್ಸಿಲ್ಲ ಅಣ್ಣ. ಮತ್ತು ನೋಡಿ, ಆ ಪುರುಷೋತ್ತಮ ನಾನು ಪಾಪ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಇವತ್ತಿಗೂ ಫೋನ್ ಮಾಡಿದರೆ ಚೆನ್ನಾಗಿ ಮಾತಾಡ್ತಾರೆ ಅವರು. ಹಿಂಗೆಲ್ಲ ಮಾಡಿ ಹೆದರಿಕೆ ಹಾಕಿದೆ. ಏನಾಯ್ತಣ್ಣ? ಅದೇನು ಅಂತ ನನಗೂ ಗೊತ್ತಿಲ್ಲ ಅಣ್ಣ. ಏನಾಯ್ತಣ್ಣ ಅದು? ತನಿಖೆ ನಡೀತಾ ಇದೆ, ನಡೆಯಕ್ಕೆ ಬಿಡಬೇಕು. ಹೌದಣ್ಣ. ಅದನ್ನು ಬಿಟ್ಟು ನಡಬರ್ಕೆ ಹೋಗಿ ಪಾಪ ನನಗೆ ಚಿನ್ನಯ್ಯರ ಬಗ್ಗೆ ಏನು ಇದನ್ನಿಲ್ಲ, ಬೇಜಾರಿಲ್ಲ, ಅವ್ರಿಗೆ ಎದುರಿಸಿರ್ತಾರೆ ಅಷ್ಟೇ. ಅದನ್ನು ಮಾಡಿ ಹೌದಲ್ಲ? ಹೌದಣ್ಣ. ಅದು ಸುಮ್ಮನೆ ಹಾಗೆ ಹೀಗೆ ಕೋರ್ಟಲ್ಲಿ ನನಗೇನಿಲ್ಲ, ಅವ್ರದ್ದು ಸುಳ್ಳು ಹೇಳ್ತಾರೆ, ಅದು ಎಲ್ರಿಗೂ ಗೊತ್ತೈತೆ. ನಾನು ನಿಮಗೆ ಮತ್ತು ಪುರುಷೋತ್ತಮಗೆ ಹೆದರಿಕೆ ಹಾಕಿದ್ವಂತೆ, ಮಹೇಶ್ ಶೆಟ್ಟರ್ ಮನೆಗೆ ನಾವು ಹಾಕಿದ್ವಿ ಅಂತ ಸ್ಟೇಟ್ಮೆಂಟಲ್ಲಿ ಐತೆ. ಅವು ಬೇಜಾರಾಯ್ತು ನಮಗೆ.
ಅಲ್ಲ ನಿಮ್ಮನ್ನೇನು ಕರೆಸಿದ್ರ ಅಲ್ಲಿ? ಇಲ್ಲಣ್ಣ ಏನು ಕರೆಸಿಲ್ಲ ಅಲ್ಲ? ಆರಾಮದಿರಲ್ಲ? ಹೌದಣ್ಣ ಆರಾಮ. ಅಲ್ಲ ಅವರು ಇವರೇ ಮಿಸ್ಸಸ್ಸೇ ಫೋನ್ ಮಾಡಿ, ಇವ್ರು ಚಿನ್ನಯ್ಯನೇ ಫೋನ್ ಮಾಡಿ ಅಲ್ಲಿ ಎಷ್ಟು ಗೊತ್ತಾಕಿದ್ದೀರಿ ಅಂತ ತೋರಿಸಿ ಎಲ್ಲ ಮಾಡಿ ಮಂಜುನಾಥ ಸ್ವಾಮಿ ಹೆಸರು ಹೇಳಿ ಇದನ್ನು ಮಾಡಿ ಆಮೇಲೆ ಹಿಂಗೆ ಗೊತ್ತಾಗಿದೆ. ಏನು ನನ್ಗೂ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಣ್ಣ. ಫೋನ್ ಮಾಡ್ತಲ್ಲ ಏನೂ ಇಲ್ಲ. ಅಲ್ಲ ನೀವೇ ಇದ್ರಲ್ಲ ಜೊತೆಗೆ, ನಾವೇನು ಹೆದರ್ಸಿದ್ದೀವಿ ಅಂತ ಅವನಿಗೆ ನೋಡಿದ್ರಲ್ಲ, ಏನು ಹೆದರ್ಸಿದ್ದೀವ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಇಲ್ಲಿ ದೇವರಿದ್ದಾನೆ, ನಿಮ್ಗೇನು ತೊಂದರೆ ಇಲ್ಲಲ್ಲ? ಇಲ್ಲ ಅಣ್ಣ ಏನೂ ಇಲ್ಲ. ನಾನು ಇದ್ರಲ್ಲಿ ಮಾಮೂಲಿ ಕೆಲಸ ಮಾಡ್ತೀನಿ, ಮಾಮೂಲಿ ಆರಾಮ. ಸರಿ ಸರಿ. ಊಟ ಅಣ್ಣ ಆಯ್ತಣ್ಣ ನಿಮ್ದು? ಊಟ ಆಯ್ತಪ್ಪ, ನಿಮ್ಮದು? ನಮ್ದು ಇನ್ನೂ ಇಲ್ಲ ಅಣ್ಣ, ಮಾಡ್ಬೇಕಣ್ಣ. ಆ ಇವ್ರಿಗೆ ಪುರುಷೋತ್ತಮ್ಗೆ ಮಾತಾಡಕ್ಕೆ ಹೇಳಿ ಕಾಲ್ ಮಾಡಿದ್ದಾಗೆ, ಪಾಪ ಅವ್ರು ಒಳ್ಳೆ ಮನುಷ್ಯ, ಅವ್ರ ಹೆಸರು ಹಾಕಿದ್ದಾರೆ, ಪುರುಷೋತ್ತಮನ ಹೆಸರು ಹಾಕಿ ಅವ್ರಿಗೆ ಹೆದರ್ಸಿದ್ರಂತೆ. ಯಾರು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಇದನ್ನು ಮಾಡಿ ಕಾರ್ ಮಾಡಿ ಕಳಿಸಿ, ನೀವು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬಂದವರು ನೀವೇ. ಹೌದಣ್ಣ. ಹಾಂ, ಸುಳ್ಳಿದ್ರೆ ಹೇಳ್ಬಿಡಿ, ಮಂಜುನಾಥ ಸ್ವಾಮಿನೇ ನೋಡ್ಕೋತಾನೆ, ಸುಳ್ಳಿದ್ರೆ ಹೇಳ್ಬಿಡಿ, ನಾವು ಹೇಳ್ತಾ ಇರ್ತೀವಿ. ಆ ಥರ ನಾನು ಯಾಕಣ್ಣ, ನನಗೆ ಅದು ವಿಚಾರನೇ ಗೊತ್ತಿಲ್ಲ. ಬಂದೆ ಮಾಮೂಲಿ ನನ್ನ ನಿಮ್ಮದು ಹಾಕಿದ್ದಾರೆ, ಕೆಲಸ ಬಂದೆ. ನಿಮ್ಮದು ಹಾಕಿದ್ದಾರೆ ಸರ್, ಅದಕ್ಕೆ ಹೇಳಿದೆ. ನಂದು ಹಾಕೊಂಡು ನನ್ನ ಏನಣ್ಣ ಮಾಡ್ತಾನೆ, ಕೆಲಸ ಬೇಕು ನಾನು ಬಂದಿದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಒಂಚೂರು ನನಗೇನು ಗೊತ್ತಿಲ್ಲ. ಇರೋದು ಹೇಳ್ಬೇಕು ನಾವು, ನಮ್ಗೆ ನನ್ಗೆ ಗೊತ್ತು, ನಾನು ಮಾಡ್ತೀನಿ ಬಿಡ್ತೀನಿ, ಅವಳ ನನ್ನ ಇದೆಲ್ಲ ಗೊತ್ತಿಲ್ಲ ನನಗೆ. ಅದು ಮಾಮೂಲಿ ಅವ್ರದ್ದು ಏನು ನಿಮ್ದು ನಿಮ್ಮ ಇದು ಅಷ್ಟೇ. ಹೌದು, ನನಗೆ ಗೊತ್ತೇ ಇಲ್ಲ. ಹೆದರಿಕೆ ಹಾಕಿದ್ವಿ ಅಂತಂದು ಹೇಳ್ತಾರೆ, ಅದ್ರ ಸಲುವಾಗಿ ನನಗೆ ಇದನ್ನಾಯ್ತು, ಬೇಜಾರಾಯ್ತು. ಇಲ್ಲ ಅಣ್ಣ ಆ ಥರ ಏನೂ ಇಲ್ಲ. ನಾವು ಹಂಗಿದ್ದೀರ ನಾನೇ ಇಲ್ಲ ನಿಮ್ಗೆ ಕಾಲ್ ಮಾಡ್ತೀನಿ ಆ ಥರ ಏನಾರ ಮಾಡಿ. ಎಲ್ಲಿ ಮದ್ದೂರಲ್ಲೇ ಇರೋದು ಈಗ? ಇಲ್ಲ ಅಣ್ಣ ನಮ್ದು ಪಕ್ಕ ಅಣ್ಣ. ನಾನೀಗ ಅಲ್ಗೂರು, ಮಾಮೂಲಿ ಅಲ್ಗೂರು ಕೇಳಿರ್ಬೇಕಣ್ಣ ನೀವು? ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಅಲ್ಗೂರು ಅಲ್ಲಿ ಕೆಲಸ ಮಾಡ್ತಾ ಇರೋಣ. ಆಯ್ತು, ಆರಾಮಿದ್ರಿ, ಚೆನ್ನಾಗಿತ್ತು. ಕೇಳಿದೆ ಅಂತೇಳಿ ಮನೆ ಎಲ್ಲರೂ ಕೇಳಿದೆ ಅಂತ. ಹಾಂ ಸರಿ ಅಣ್ಣ, ಹೇಳ್ತೀನಿ. ಲಾಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಮನೆಯವರು ಇರ್ತಿದ್ರು, ಅಕ್ಕ ಇರ್ತಿದ್ಲು. ಸರಿ ಅಣ್ಣ, ಏನಾದ್ರು ಕೇಳಿದ್ರೆ ಅಂತ ಹೇಳಿಲ್ಲ? ಹಾಂ ಸರಿ ಅಣ್ಣ. ಓಕೆ ಓಕೆ, ನಮಸ್ತೆ. ಹಲೋ ಅಣ್ಣ, ನಮಸ್ತೆ. ಹಾ ನಮಸ್ತೆ ಬಿ, ಚೆನ್ನಾಗಿದೆ ಬಿ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ ಬಿ. ಆರಾಮ. ಮತ್ತೆ ಫೋನ್ ಇಲ್ಲ, ಏನಿಲ್ಲ, ಸುಮಾರು ದಿನ ಆಯ್ತು. ಬಿ ಚೆನ್ನಾಗಿ ಬಿಸಿ ಇದೆ. ಆಮೇಲೆ ಆರಾಮ, ಮನೆಯಲ್ಲ ಚೆನ್ನಾಗಿದಾರಾ? ಮನೆಯಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಅಲ್ಲಿ? ಎಲ್ಲ ಚೆನ್ನಾಗಿದಾರೆ ಬಿ. ಅದು ನಿಮ್ಗೆ ಕಳ್ಸಿದ್ನಲ್ಲ ಒಬ್ರು ಯೂಟ್ಯೂಬರ್ ಅಂತ. ಹಾ ಬಿ, ಅವರು ನನಗೂ ಗೊತ್ತಿಲ್ಲ ಯಾರಂತ. ನೋಡ್ತೀನಿ ಬಿ, ವಿಚಾರಿಸ್ತೀನಿ, ಯಾರ ಗೊತ್ತಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅವರು ಮದ್ದೂರವ್ರೆ, ಅವ್ರದ್ದು ನಂಬರ್ ಬೇಕಿತ್ತು. ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅವ್ರಿಗೆ ಕೇಳ್ಬೇಕಿತ್ತು. ಅವರು ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾರೆ. ಹಂಗಾಗಿ ಅವ್ರದ್ದು ಒಂದು ನಿಮ್ಮೂರೇ ಅಲ್ಲ ಅಂತ, ಹಂಗಾಗಿ ಮಾಡ್ದೆ ನಾನು. ಮದ್ದೂರಲ್ಲಿ ಯಾರು ಗೊತ್ತಿಲ್ಲ. ಹೌದಾ, ಸರಿ ಅಬ್ಬಿ, ಆಯ್ತು. ಏನಾರ ಗೊತ್ತಾ ನಿನ್ ಫೋನ್ ಮಾಡ್ತೀನಿ. ಮತ್ತೆ ಇದು ನೋಡಿದ್ರ ಊಟ ಆಯ್ತಾ ಬಿ? ಊಟ ಮಾಡ್ಬೇಕಣ್ಣ. ತಿರ್ಗಾ ಇಲ್ಲ ಬಿ, ನೋಡ್ತಾ ಇಲ್ಲ. ಹೌದು, ಏನಾಯ್ತು ಅಂದ್ಬಿಟ್ಟೆ. ಅದೇ ನ್ಯೂಸ್ ಅಲ್ಲಿ ಎಲ್ಲ ಇವರು ಚಿನ್ನಯ್ಯ ಅವರು ಇವ್ರ ವಿರುದ್ಧ ಏನದು ಇವರು ನನಗೆ ಎದುರಿಸಿದ್ರು, ಅದು ಇದು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಅಂತ ಬರ್ತಾ ಇತ್ತು. ರಿಟ್ ಪಿಟಿಷನ್ ಹಾಕಿದಾರಂತ ಹೈಕೋರ್ಟಿಗೆ. ಗೊತ್ತಾ ಅದು ವಿಷಯ? ಇಲ್ಲ ಬೇ, ನಾನು ನೋಡ್ತಾ ಇಲ್ಲ, ಟಿವಿನೂ ನೋಡ್ತಾ ಇಲ್ಲ, ಫೋನ್ ಬರ್ತಾ ಇಲ್ಲ. ಆಗ ನೋಡ್ತಾ ಇದ್ದೆ, ಏನಾಯ್ತು ಗೊತ್ತಿಲ್ಲ ಬೇ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೌದಾ? ಅಲ್ಲ, ಅದು ಅದ್ರಲ್ಲಿ ಪಿಟಿಷನ್ ಏನ್ ಆಗ್ಬೋದ ಬಿ? ಫೈನಲ್ ಆಗಿಲ್ಲ, ತನಿಖೆ ಮಾಡ್ತಿದಾರೆ. ಬಟ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು, ಗೌರ್ಮೆಂಟ್ ಎಂಟರ್ ಆಗ್ಬಾರ್ದು, ಬೇರೆ ಯಾರು ಎಕ್ಸ್ಟ್ರಾ ಫೋರ್ಸ್ ಹಾಕ್ಬಾರ್ದು. ಅದು ಬಿಟ್ರೆ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ. ಅಂದ್ರೆ ಹೇಳಲ್ಲ ಅವರು, ಯಾಕಂದ್ರೆ ಸೆನ್ಸಿಟಿವ್ ಕೇಸ್, ಹಂಗಾಗಿ ಅದು ಹೇಳಲ್ಲ, ಯಾರಿಗೂ ಹೇಳಲ್ಲ. ಹೌದು, ಅವರು ಪ್ರಾಬ್ಲಮ್ ನಂದೇನಿಲ್ಲ ಅಣ್ಣ. ಮತ್ತೆ ಅಲ್ಲಿ ನಂದು ಏನಾದ್ರೆ ನೆನೆ ಅದು ನೋಡ್ದೆ ನಾನು, ಹೈಕೋರ್ಟಿಗೆ ಹಾಕಿದ್ರಲ್ಲ, ಸುದ್ದಿ ಬರ್ತಾ ಇತ್ತು, ನಾನು ಪಿಟಿಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ದೆ. ಅದ್ರಲ್ಲಿ ಅವರು ಇವರೆಲ್ಲ ಎದುರಿಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿಲ್ಲ, ಮತ್ತೆ ನಿಮ್ಗೂ ಎದುರಿಸಿದ್ದಾರೆ ಅಂತ ಎಲ್ಲ ಅವ್ರ ಚಿನ್ನಯ್ಯ ಹೇಳಿದ್ದಾರೆ ಅಂತ ಮಾಡ್ಸಿದ್ದಾರೆ. ಅಲ್ಲ, ಅದು ಏನಕ್ಕೆ ಹಂಗೆ?
ಹೆಂಗೆ ಏನ್ ನಡೀತೈತ ಏನು ಒಂದು ಗೊತ್ತಾಯ್ತಲ್ಲ ಬಿ. ಏನ್ ಒಟ್ಟ ನೀನ್ ಆರಾಮಿದ್ದಲ್ಲ ಬಿ? ನಾನು ಆರಾಮಣ. ಹಾ ಸರಿ ಬಿ, ಆಯ್ತು ಬಿ. ಏನಾದ್ರು ಗೊತ್ತಾದ್ರೆ ಫೋನ್ ಮಾಡ್ತೀನಿ ಬಿ. ಅಲ್ಲ ನೀವೇನ್ ನೋಡಿದಿರಲ್ಲ ಎಲ್ಲ ಹೆಂಗ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತ. ಅಲ್ಲ ನಾನು ನಿಮ್ ಜೊತೆಗೆ ಇದ್ದೀನಿ ಆಲ್ಮೋಸ್ಟ್ ಅವತ್ತು ಎಲ್ಲ ಅಲ್ಲಿ ಇದಕ್ ಬಂದಾಗ ಚಿನ್ನ ಅವ್ರನ್ನ ಮಾತನಾಡ್ಸ್ಲಿಕ್ ಬಂದಾಗ ಅವ್ರು ನನಗೆ ಅಲ್ಲಿ ಬೇಜಾರಾಗೈತೆ ನಿಮಗೆ ಎದುರಿಸಿದ್ರು ಅಂತ ಅಲ್ಲಿ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ, ಏನಂತ? ಇವರು ಎಲ್ಲ ನಿಮ್ಮನ್ನ ಎದುರಿಸಿದ್ರು, ನಿಮ್ಮನ್ನ ಅಲ್ಲಿ ಕೂಡ ಹಾಕೊಂಡಿದ್ರು, ಆ ಚಿನ್ನ ಏನು ಕೂಡ ಹಾಕೊಂಡಿದ್ರು, ನೀವು ಅಲ್ಲಿಗೆ ಬಂದಿದ್ರಿ ನೋಡಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಏನೇನ್ ನಡೀತೈತೆ ಅಂದು ಗೊತ್ತಾಯ್ತಲ್ಲ ಬಿ. ನೋಡೋಣ ಬಿಡಬಿ ಏನಾಯ್ತದ ಅಲ್ವಾ. ನೀವೇ ಹೇಳಿ ಕರೆಕ್ಟ್, ಅದು ನಿಜನಾ ಸುಳ್ಳ ಅಂತ. ಅಯ್ಯೋ ಬಿಡಬಿ, ಅವ್ರ ಏನೋ ದೊಡ್ಡ ದೊಡ್ಡ ವಿಚಾರಗಳು, ನಾವ್ ಯಾಕೆ ಮಾತಾಡದ ಬಿಡಿ. ನೋಡೋಣ, ಏನಾರ ಕರ್ಸಿದಾಗ ಬೇಕಾದ್ರೆ ಮಾತಾಡೋಣ ಅಲ್ವಾ. ನೀವು ಇದಕ್ ಬಂದಿದ್ರಣ್ಣ SITಗೆ? ನಿಮ್ದು ಸ್ಟೇಟ್ಮೆಂಟ್ ತಗೊಂಡಿದ್ರಾ? ಬಿ ತಗೊಂಡಿದ್ರು. ಇನ್ನು ಇದು ರಿಟ್ ಪಿಟಿಷನ್ ಏನೋ ಹಾಕಿದ್ದಾರೆ ಅಂದ್ರಲ್ಲ, ಅದಕ್ಕೆ ನೀವೇನಾದ್ರೂ ಕೊಟ್ಟಿದ್ರ ಸ್ಟೇಟ್ಮೆಂಟ್? ಇಲ್ಲ ಅದೇ ಏನಿದೆ ಅಂದ್ರೆ ನಾನು ನೋಡ್ದೆ, ಅದು ಸಿಕ್ಕಿತ್ತು ಅಲ್ಲಿ, ಅವರು ಎದುರಿಸಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಹೌದಾ, ಏನೋ ಬಿ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಕಣ್ಣಾರೆ ನೋಡಿರೋ ಇಲ್ಲಿ ಎಲ್ಲಾ ಇದಾರೆ ಬೇ. ನಾನ್ ಫ್ರೀ ಆಗಿದ್ದಾಗ ಇನ್ನೊಂದ್ಸಲ ಮಾತಾಡ್ತೀನಿ ಬಿಡಿ. ಸರಿ. ಸ್ನೇಹಿತರೆ, ಇಷ್ಟೊತ್ತು ನೀವು ಆಡಿಯೋ ವಿಡಿಯೋ ಎಲ್ಲ ಕೇಳಿಸ್ಕೊಂಡಿದ್ರಲ್ಲ, ಸತ್ಯಾಂಶ ಏನಿದೆ? ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಯಾರು? ಆ ಧರ್ಮಸ್ಥಳದ ನಕಲಿ ದೇವಮಾನವ. ನಾವಲ್ಲ, ಸೌಜನ್ಯ ಹೋರಾಟಗಾರರಲ್ಲ, ನಮ್ಮ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅಲ್ಲ. ಆ ಲೋಫರ್ಗಳು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು. ಆ ಲೋಫರ್ಗಳು ಚಿನ್ನಯ್ಯನನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದಾರೆ. ನೀನು ಈ ಥರ ಏನಾದರೂ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದರೆ 100% ಸತ್ಯ. ಕೇರಳ ಮೂಲದ ವ್ಯಕ್ತಿಗಳನ್ನು ಇದೇ ರೀತಿ ಸಾಯಿಸಿರ್ತಕ್ಕಂಥದ್ದು, ಅವರ ಆಸ್ತಿಯನ್ನು ಗುಳುವು ಮಾಡಿರ್ತಕ್ಕಂಥದ್ದು. ಕಂಪ್ಲೇಂಟ್ ಇದೆ ರೀ, ತನಿಖೆ ಮಾಡ್ತಾ ಇಲ್ಲ. ನಿನಗೂ ಸಮೇತ ಇದೇ ಗತಿ ಬರುತ್ತೆ, ಹೊಂಟು ಹೋಗು ಅಂತೇಳಿ ಹೊಂಟಿಸ್ಬಿಟ್ರು. ಇಂಥ ಲೋಫರ್ಗಳು ಸಮಾಜ ಉದ್ಧಾರ ಮಾಡ್ತಾರ? ದಲಿತರ ಭೂಮಿ ಇನ್ನೆಷ್ಟು ಸರ್ಕಾರದ ಭೂಮಿ ಇನ್ನೆಷ್ಟು ಬೇಕ್ರಿ ನಿಮಗೆ? ಇವನೊಬ್ಬ ಲೋಫರ್, ನಕಲಿ ದೇವಮಾನವ ಎಂಬುದಕ್ಕೆ ಬೇಜನ್ ಸಾಕ್ಷಿ ಇದ್ದಾವೆ. ಸುಮ್ಮನೆ ಸೌಜನ್ಯ ಹೋರಾಟಗಾರರ ತಂಟಿಗೆ ಬರ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರನ ತಡ್ರ ಸರ್ಕಾರ ದಾಖಲಾತಿ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು. ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಬರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ನಮಸ್ಕಾರ. ನೀವು ಏನು ಬೇಕಾರೋ ಅಂದ್ಕೊಳ್ಳಿ, ನಾನು ಮಾತಾಡ್ತಕ್ಕಂಥದ್ದೇ ಹೀಗೆ. ಆ ಲೋಫರ್ ನಕಲಿ ದೇವಮಾನವನಿಗೆ ಶಿಕ್ಷೆ ಆಗುವವರೆಗೂ ಇದೇ ಥರ ನಾವು ಮಾತಾಡ್ತಾ ಇರೋಣ. ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾನೆ ಇರೋಣ.